ವೀಕ್ಷಕರೇ, ಬೆಳೆ ಪರಿಹಾರ ಸ್ಟೇಟಸ್ ಹೇಗಿದೆ? ಬ್ಯಾಂಕ್ ಖಾತೆಗೆ ರೈತರ ನೇರವಾಗಿ ಅವ್ರ ಬ್ಯಾಂಕ್ ಖಾತೆಗೆ 3,000 ರುನ ಬೆಳೆ ಪರಿಹಾರ ಅಂತೇಳಿ ಜಮಾ ಮಾಡ್ತಾ ಇದ್ದಾರೆ. ನಿಮ್ಮ ಅಕೌಂಟಿಗೆ ಬಂದಿದೆಯಾ? ಹಾಗಾದರೆ ಬಂದಿಲ್ಲ, ಏನು ಮಾಡೋದು? ಯಾರ್ಯಾರಿಗೆ ಬಂದಿದೆ ಅನ್ನೋ ಮಾಹಿತಿನ ಹೇಳ್ತೀನಿ ಬನ್ನಿ. ಸ್ನೇಹಿತರೆ, ರಾಜ್ಯದಲ್ಲಿ ಅತಿವೃಷ್ಟಿ ಕಾರಣದಿಂದಾಗಿ ಬರ ಪರಿಹಾರ ಹಣವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನೀಡ್ತಾ ಇದೆ. ಬರೀ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ, ಎರಡು ಒಟ್ಟಿಗೆ ಸೇರಿ ಹಣವನ್ನು ನಮಗೆ ನೀಡ್ತಾ ಬರ್ತಾ ಇದೆ. ಇನ್ನು ನಮ್ಮ ರಾಜ್ಯದ ಕಂದಾಯ ಸಚಿವರಾಗಿರೋರು ಯಾರು? ಕೃಷ್ಣ ಬೈರೇಗೌಡರು. ಅವರು ಕೇಂದ್ರ ಸರ್ಕಾರದಿಂದ ಒಂದು ಮನವಿನ ಮಾಡಿಕೊಂಡು, ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ತುಂಬ ಬರ ಇದೆ, ಅದಕ್ಕೆ ನೀವು ಬೇಗ ಹಣವನ್ನು ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಒಂದು ಅನುಮತಿನ ತೆಗೆದುಕೊಂಡು ಬಂದಿದ್ದರು. ಮೇ ಮೊದಲನೇ ವಾರದಲ್ಲಿ ಸುಮಾರು ನಮ್ಮ ರಾಜ್ಯದ ರೈತರಿಗೆ 27 ಲಕ್ಷಕ್ಕೂ ಹೆಚ್ಚಿನ ರೈತರಿಗೆ, ಅರ್ಹ ಫಲಾನುಭವಿಗಳಿಗೆ ರೈತರ ಖಾತೆಗೆ ನೇರವಾಗಿ ಬರ ಪರಿಹಾರದ ಹಣವನ್ನು ವರ್ಗಾವಣೆ ಮಾಡಲಾಗಿತ್ತು. ಇನ್ನೂ ಕೂಡ ಸುಮಾರು 2 ಲಕ್ಷ ರೈತರು ಮಳೆಯಾಶ್ರಿತ ಬೆಳೆಗಳನ್ನು ಹೊಂದಿದ್ದಾರೆ. ಅಂದರೆ ಯಾರು ಕೂಡ ಅವರು ಬೋರು ಮತ್ತು ಬಾವಿ ಈ ಥರ ಯಾರು ಕೂಡ ಅದನ್ನು ನಂಬಿಕೆ ಇಟ್ಟಿಲ್ಲ. ಅವರು ಮಳೆಯಿಂದ ಬಂದಂತಹ ಬೆಳೆಗಳನ್ನು ನೆಚ್ಕೊಂಡಿದ್ದಾರೆ. ರಾಗಿ, ಭತ್ತ ಇವನ್ನೆಲ್ಲ ಕೂಡ ಮಳೆಯಾಶ್ರಿತ ಬೆಳೆಗಳಾಗಿರೋದ್ರಿಂದ ಅವರಿಗೆ ಒಂದು ತೊಂದರೆ ಆಗಿದೆ. ಅವರಿಗೆ ಆ ಒಂದು ಬೆಳೆನಲ್ಲಿ ಲಾಸ್ ಆಗಿದೆ. ಇದರಿಂದ ಅಂಥ ಫಲಾನುಭವಿಗಳಿಗೆ ಹಣವನ್ನು ಕೊಡಲು ಸರ್ಕಾರನೇ ಒಂದು ಘೋಷಣೆನ ಮಾಡಿತ್ತು. ಕಂದಾಯ ಸಚಿವರು ಇನ್ನು ಮಿಕ್ಕಿದಂತಹ ಇನ್ನೂ ಕೂಡ 17 ಲಕ್ಷ ರೈತರಿಗೆ ಅವರಿಗೂ ಕೂಡ ಇನ್ನೂ ಕೂಡ ಅಮೌಂಟು ಸಿಕ್ಕಿಲ್ಲ, ಅವರಿಗೆ ಪರಿಹಾರದ ಹಣ ಸಿಕ್ಕಿಲ್ಲ. ಅದಕ್ಕೋಸ್ಕರ ಇದೇ ತಿಂಗಳು ಕೊನೆಯ ವಾರದಲ್ಲಿ, ಅಂದರೆ ಜೂನ್ ತಿಂಗಳು ಕೊನೆಯ ವಾರದಲ್ಲಿ ಅವರಿಗೆ ಅತಿವೃಷ್ಟಿಯಿಂದ ಬೆಳೆನಾಶವಾಗಿರುವಂತಹ ಹಣವನ್ನು ತಲುಪಿಸ್ತೀವಿ ಅಂತ ಹೇಳಿ ನಮಗೆ ಹೇಳಿದ್ದಾರೆ. ಡೈರೆಕ್ಟ್ ಬ್ಯಾಂಕ್ ಖಾತೆಗೆ ಹಾಕಿಸ್ತೀವಿ ನಾವು ಅಂತೇಳಿ ಮೂಲಗಳ ಪ್ರಕಾರ ನಮಗೆ ತಿಳಿಸಿದ್ದಾರೆ ವೀಕ್ಷಕರೇ. ಇನ್ನು ಬೆಳೆ ಪರಿಹಾರ ಮೊತ್ತ ಎಷ್ಟು ಜಮಾ ಮಾಡ್ತಾರೆ? ಹಾಗಾದರೆ ನಮಗೆ ಬಂದಿಲ್ಲ, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತಂದರೆ ಸುಮಾರು ಅಂತಹ ರೈತರಿಗೆ ಸುಮಾರು 2,800ರಿಂದ 3,000 ರೂವರೆಗೆ ಒಂದು ಪರಿಹಾರ ಹಣವನ್ನು ಕೊಡ್ಬೋದು ಅಂತೇಳಿ ಕಂದಾಯ ಸಚಿವರು ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ದಾರೆ. ಆದರೂ ಅದು ತುಂಬ ಕಮ್ಮಿ ಆಗುತ್ತೆ. ನಾವು ಹಾಕೋ ಒಂದು ಗೊಬ್ಬರಕ್ಕೂ ಕೂಡ ಅದು ಆಗೋದಿಲ್ಲ. ಅಷ್ಟು ಕಮ್ಮಿ ಅಮೌಂಟು ಆಗಿದ್ರೂ ಕೂಡ ನಾವು ಸಾಧ್ಯವಾದ ಮಟ್ಟಿಗೆ ರೈತರಿಗೆ ನೆರವಾಗಲಿ ಅಂತ ದೊಡ್ಡ ಅಮೌಂಟೇ ಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಕೃಷ್ಣ ಬೈರೇಗೌಡರು. ರೈತರಿಗೆ ಅವಶ್ಯಕತೆ ಇಲ್ಲ, ಎಲ್ರಿಗೂ ಕೂಡ ಬರದ ಹಣ ರೀಚ್ ಆಗೇ ಆಗುತ್ತೆ. ನನಗೆ ಬಂದಿಲ್ಲ, ಅವ್ರಿಗೆ ಬಂದಿದೆ ಅನ್ನೋ ಥರ ಸರ್ಕಾರ ಯಾರು ಕೂಡ ಮೋಸನ ಮಾಡೋದಿಲ್ಲ ವೀಕ್ಷಕರೇ. ನೀವೆಲ್ಲರೂ ಕೂಡ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಟ್ಕೊಂಡಿರಿ. ಬ್ಯಾಂಕಲ್ಲಿ ಒಂದ್ಸಲ ಹೋಗಿ ವಿಚಾರಿಸಿ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆಯೋ, ಅಥವಾ ಬೇರೆ ಯಾವ್ದಾರ ಬ್ಯಾಂಕ್ ತುಂಬ ಖಾತೆಗಳಿರುತ್ತೆ ನಮ್ಮ ಹತ್ರ, ಕೆನರಾ ಬ್ಯಾಂಕು, ಸ್ಟೇಟ್ ಬ್ಯಾಂಕು, ಅದರ ಎಲ್ಲರ ಖಾತೆಗಳಲ್ಲಿ ಒಂದ್ಸಲ ಹೋಗಿ ವಿಚಾರಿಸಿ ನಿಮ್ಗೆ ಯಾವ್ದಾರ ಒಂದು ಖಾತೆಗೆ ನಿಮಗೆ ಹಣ ಜಮಾ ಆಗಿರುತ್ತೆ.